ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಒಂದು 11:30 ಮಾರ್ನಿಂಗು ನನ್ನ ಮಗಳನ್ನ ಅಮ್ಮನ ಜೊತೆ ಬಿಟ್ಟು ಹೊರಟೆ ನಾನು. ಒಂದು ಒಳ್ಳೆ ವಿಡಿಯೋ ಶೂಟ್ ಇತ್ತು ಅಂತ ಹೇಳಿಬಿಟ್ಟು ನನಗೆ ತುಂಬ ದಿನದಿಂದ ಇಷ್ಟ ಇತ್ತು, ಆಯಿತಾ. ಇವಾಗ ಕೆಲವೊಂದು ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕು. ಇವಾಗ ಏನಂತ ಅಂದರೆ ಪ್ರಮೋಷನ್ ಮಾಡ್ತೀವಿ ಅಲ್ವಾ, ಲೈಕ್ ಏನಂತ ಅಂದರೆ ಇವಾಗ ರಿಲಯನ್ಸಲ್ಲಿ ಒಂದು ಒಳ್ಳೆ ಆಫರ್ಸ್ ಇತ್ತಲ್ವ, ಅದನ್ನು ಈ ಥರ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಆಗಿರ್ಬೋದು ಟಿ ವಿ ಅಡ್ವರ್ಟೈಸ್ಮೆಂಟು ಅಥವಾ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ತುಂಬ ಜನಗಳಿಗೆ ರೀಚ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಹತ್ರ ಹೇಳ್ಬಿಟ್ಟು ಏನಾದರೂ ಆಫರ್ಸ್ ಇದ್ದರೆ ಅದನ್ನು ನಾವು ವಿಡಿಯೋ ಮಾಡಿ ಹಾಕಲಿಕ್ಕೆ ನಮಗೆ ಆಪರ್ಚುನಿಟಿನ ಕೊಡ್ತಾರೆ. ಬಟ್ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ, ನಾನು ಯೂಶ್ವಲಿ ನೀವು ನನ್ನ ವ್ಲಾಗ್ಸ್ ನೋಡಿರೋದ್ರಿಂದ ಗೊತ್ತಿರುತ್ತೆ, ನಾನು ಇಲ್ಲೇ ಹೋಗ್ಬಿಟ್ಟು ರಿಲಯನ್ಸ್ ಸ್ಮಾರ್ಟಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೆ. ನಾನು ಪರ್ಚೇಸ್ ಮಾಡೋವಾಗ ಅಂದ್ಕೊಳ್ತಿದ್ದೆ, ನಾನು ಯಾವಾಗ ಕೊಲಾಬ್ರೇಷನ್ ಮಾಡ್ತೀನಿ, ನಾನು ಯಾವಾಗ ಈ ಒಂದು ಬ್ರ್ಯಾಂಡ್ನ ಅಡ್ವರ್ಟೈಸ್ ಮಾಡ್ತೀನಿ, ಆಫರ್ಸ್ ಎಲ್ಲ ಹೇಳ್ತೀನಿ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಅದೊಂದು ಫೈನಲಿ ನನಗೆ ಆ ಡೇ ಸಿಕ್ತು ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಯಿತು ಅವತ್ತು. ಲೈಕ್ ಹೇಗಿರುತ್ತೆ ಅಂತ ಅಂದರೆ ಇವ್ರದ್ದೊಂದು ಕಾನ್ಸೆಪ್ಟ್ ಓರಿಯೆಂಟ್ ಆಗಿರುತ್ತೆ, ಆಯಿತಾ. ಇವಾಗ ಫ್ಯಾಮಿಲಿನೇ ಮಾಡಬೇಕು ವೀಡಿಯೋಸ್ನ ಅನ್ನೋ ಥರ ಇರುತ್ತೆ. ಬಿಕಾಸ್ ಸಾಮಾನ್ಯವಾಗಿ ಎಲ್ಲರೂ ಶಾಪಿಂಗಿಗೆ ಯಾರೋ ಸಿಂಗಲ್ಲಾಗಿ ಹೋಗಿ ಗ್ರಾಸರೀಸ್ನ ಪರ್ಚೇಸ್ ಮಾಡಲ್ಲ, ಫ್ಯಾಮಿಲೀಸ್ ಹೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ನಮಗೆ ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. ಮೋಹನ್ನು ಕೇದಾರ್ನಾಥ್ ಹೋಗಿದ್ರು, ಹಿಂದಿನ ದಿನ ನೈಟ್ ಬಂದರು. ಆಲ್ಮೋಸ್ಟ್ ಅವ್ರು ಬಂದಾಗ ಬೆಳಗಿನ ಜಾವ ಆಗಿತ್ತು ಅನಿಸುತ್ತೆ. ನೆಕ್ಸ್ಟ್ ಡೇನೇ ನನಗಿದು ಶೂಟ್ ಇತ್ತು. ಸಪೋಸ್ ಏನಾದರೂ ಮೋಹನ್ ಇಲ್ಲ ಅಂತ ಅಂದಿದ್ರೆ ಮೇ ಬಿ ಫ್ಯಾಮಿಲಿ ಶೂಟ್ಸ್ ಅಲ್ವಾ, ಮೇ ಬಿ ನನಗೆ ಏನಾದರೂ ಸ್ಕ್ರಿಪ್ಟ್ನ ಕೊಟ್ಟು ಅಲೋ ಮಾಡ್ತಿದ್ರು, ಅದು ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ಶೂಟ್ ಆಗಿರೋದ್ರಿಂದ ಮೋನ ಸದ್ಯ ನೀನು ಬಂದಿದ್ದು ಒಳ್ಳೇದಾಯಿತು ಅಂತ ಅಂದೆ. ತುಂಬಾ ಟಯರ್ಡ್ ಆಗಿದ್ರು ಮೋಹನ್, ಆದರೂ ನಾನು ತುಂಬ ಆಸೆ ಇತ್ತಲ್ಲ ನನಗೆ ಈ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳಿ. ಅವ್ರು ಮೇ ಬಿ 4:35ಗೆ ಬಂದು ಮಲಗಿದ್ದು ಅನಿಸುತ್ತೆ. ತಕ್ಷಣ ಪಾಪ ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆದರು. ನಾನು ನಿಮಗೆ ಗೊತ್ತಿರೋ ಥರನೇ ವಾಯ್ಸ್ ಓವರ್ನ ಕೊಡ್ತೀನಿ. ಬಟ್ ಅಲ್ಲಿ ಏನಿರುತ್ತೆ ಸ್ಕ್ರಿಪ್ಟ್ ಅಂತ ಅಂದರೆ ಕೆಲವೊಂದು ನಾವು ಕ್ಯಾಮ್ರಾ ಮುಂದೆ ಮಾತಾಡಬೇಕು. ಆ್ಯಂಡ್ ಮೋನ್ಗೂ ಕೆಲವೊಂದು ಆ್ಯಕ್ಷನ್ಸ್ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನನಗೇನು ಅನ್ನಿಸ್ತು ಅದನ್ನ ಶೇರ್ ಮಾಡ್ತಿದ್ದೀನಿ. ನನ್ನ ಜೊತೆ ನನ್ನ ಕಸಿನ್ ಸಾನಿಧ್ಯ ಇದ್ಲು, ಒಂದು ಸಹನಾ, ಚಿರಾಗ್ ಸರ್ ಎಲ್ಲರೂ ಇದ್ದರು. ಸಹನಾ ಕೆಲವೊಂದು ಇದೆಲ್ಲ ಗ್ಲಿಮ್ಸ್ ತೆಗಿತಾಯಿದ್ರು, ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದನ್ನ ಚೆಕ್ ಮಾಡ್ಕೊಳ್ತಾ ಇದ್ದೆ. ಕೆಲವೊಂದನ್ನು ಪ್ರೊಫೆಷ್ನಲ್ ಆಗಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಂದು 17 Pro Max ಯೂಸ್ ಮಾಡ್ತೀನಲ್ವ, ಸೊ ಅದರಲ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾವು ಅದರಲ್ಲೇ ಶೂಟ್ ಮಾಡ್ಕೊಂಡ್ವಿ. ಮೋನಿಗೆ ಈ ಥರ ಕಾನ್ಸೆಪ್ಟಲ್ಲಿ ಮಾತಾಡಬೇಕು ಅಂತ ಹೇಳಿ ಮೈಕ್ ಹಾಕ್ಕೊಂಡೆಲ್ಲ ಮಾತಾಡ್ತಿದ್ವಿ. ತುಂಬ ಫನ್ನಿಯಾಗಿ ಎಂಜಾಯ್ ಮಾಡಿದ್ವಿ. ಬಿಕಾಸ್ ಮೋನಿಗೂ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೂ ನಗು ಬರ್ತಿತ್ತು. ಅಂಡ್ ಸಹನಾ ಮತ್ತು ಸಾನಿಧ್ಯ ಎಲ್ಲ ನಗಾಡ್ತಿದ್ರು, ರೇಗಿಸ್ತಾ ಇದ್ರು. ಹೀಗೆ ಒಂದು ಒಳ್ಳೆ ಶೂಟ್ ಆಯಿತು. ಕೊನೆಗೂ ನಾನು ಅಂದ್ಕೊಂಡಿದ್ದೆ ಈ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಬೇಕು ಅನ್ನೋವಂತಹ ಒಂದು ಕನಸು ನನಗೆ ನೆನಸಾಯಿತು ಅಂತ ನಂಗೆ ತುಂಬ ಖುಷಿ ಆಯಿತು. ಇವಾಗ ಆ್ಯಕ್ಚುಲಿ ಮನೇಲಿ ಸುಮ್ಮನೆ ಕೂತಿದ್ರೆ ಯಾರೂ ನಮಗೆ ವೀಡಿಯೋಸ್ ಆಗಿರ್ಬೋದು, ಬ್ರ್ಯಾಂಡ್ಸ್ ಆಗಿರ್ಬೋದು ಕೊಡಲ್ಲ ಅಲ್ವಾ. ಇಂಥ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡೋದು ಒಂದು ಖುಷಿ ಅಂತ ಅನ್ನಿಸ್ತು. ಬಟ್ ಕೆಲವರು ಕಮೆಂಟಲ್ಲಿ ಅರ್ಥ ಮಾಡಿಕೊಂಡು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಸೊ ಅದರಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಕೆಲವರು ಅರ್ಥ ಮಾಡ್ಕೋತಾರೆ. ಬಟ್ ಕೆಲವ್ರ ಮೈಂಡ್ಸೆಟ್ಟಲ್ಲಿ ಇವ್ರು ಬರೀ ಪ್ರಮೋಷನ್ನೇ ಮಾಡ್ತಾರೆ, ಏನಿದು ಅಂತ ಕೆಲವ್ರು ಥಿಂಕ್ ಮಾಡ್ತಾರೆ. ಬಟ್ ಅವರಿಗೆಲ್ಲರಿಗೂ ನಾನು ಹೇಳೋದೇನಂತ ಅಂದರೆ, ಜಸ್ಟ್ ಇವಾಗ ನಾನೇ ಆಗಿರ್ಬೋದು, ಚಿಕ್ಕದ್ರಿಂದ ಕೆಲವೊಂದು ಬ್ರ್ಯಾಂಡ್ಸ್ನ ನಾನು ಅಡ್ವರ್ಟೈಸ್ಮೆಂಟಲ್ಲೇ ನೋಡ್ತಾ ಇದ್ದೆ. ಅಮ್ಮ ಟಿ ವಿ ಸೀರಿಯಲ್ ನೋಡುವಾಗ ಅಥವಾ ನಾನು ಸೀರಿಯಲ್ ನೋಡುವಾಗ, ನಾನು ಮೂವೀಸ್ ನೋಡುವಾಗ ಅವಾಗೆಲ್ಲ ಸಂತೂರ್ ಸೋಪು, ಲಕ್ಸ್ ಆಗಿರ್ಬೋದು, ಮತ್ತು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಇರ್ತಿತ್ತಲ್ಲ, ಶ್ಯಾಂಪು, ಸನ್ಸಿಲ್ಕು, ಈ ಥರದ್ದೆಲ್ಲ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲೇ ನಾನು ನೋಡಿಕೊಂಡು ಬಂದಿದ್ದೆ, ಆಯಿತಾ. ಸೊ ಇವಾಗ ಹೇಗಾಗಿದೆ ಅಂತ ಅಂದರೆ ಟಿ ವಿ ಅಡ್ವರ್ಟೈಸ್ಮೆಂಟಿಗೆ ಈಕ್ವಲ್ ಆಗಿಯೇ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಹಾಗಾಗಿನೇ ನನಗೆ ಕೆಲವೊಂದು ಬ್ರ್ಯಾಂಡ್ಸ್ ಗೊತ್ತಾಗಿದೆ. ಕೆಲವೊಂದು ಬ್ರ್ಯಾಂಡ್ಸ್ನೆಲ್ಲ ನಾನು ಪರ್ಚೇಸ್ ಮಾಡಿ ರಿವ್ಯೂಸ್ನ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ರಿವ್ಯೂಸ್ನ ಕೂಡ ಶೇರ್ ಮಾಡಿದ್ದೀನಿ. ಇದಿಷ್ಟು ನನ್ನ ಶೂಟ್ ಡೇ ವಿಡಿಯೋ ಆಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು. ಆ್ಯಕ್ಚುಲಿ ಅವಳಿಗೆ ಸ್ವಲ್ಪ ಶೀತ ಕೆಮ್ಮು ಇತ್ತು ಅಂತ ಹೇಳಿಬಿಟ್ಟು ವ್ಯಾಕ್ಸಿನೇಷನ್ 1 ವೀಕ್ ಮುಂದಕ್ಕೆ ಹೋಗಿತ್ತು. ಕರೆಕ್ಟಾಗಿ ನಿದ್ದೆ ಮಾಡೋ ಟೈಮಲ್ಲಿ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ. ಫುಲ್ ಸೈಲೆಂಟಾಗಿದ್ಲು, ಏನೂ ಗೊತ್ತಾಗ್ತಾ ಇಲ್ಲ, ನಿದ್ದೆ ಮೂಡು ಕಂಪ್ಲೀಟಾಗಿ. ಸರಿ ಅಂತ ಹೇಳ್ಬಿಟ್ಟು ಸಹ ನನ್ನ ಮಗಳು ಪುಂಕಿ ಎಲ್ಲ ಆಟಾಡಿಸ್ತಾಯಿದ್ರು. ಸರ್ರು ಎತ್ಕೊಂಡ್ರು, ಓದ್ಲು, ಬಟ್ ಅಳ್ಳಿಲ್ಲ. ಆಮೇಲೆ ವೆಯ್ಟ್ ಎಲ್ಲ ಹಾಕ್ಸಿದ್ವಿ. ನಾರ್ಮಲ್ ವೆಯ್ಟ್ ಇದ್ದಾಳೆ, ಯಾಕಂದರೆ ತುಂಬ ವೆಯ್ಟ್ ಗೇಯ್ನೂ ಆಗಿಲ್ಲ, ಅಂಡರ್ ವೆಯ್ಟು ಇಲ್ಲ, ಓವರ್ ವೆಯ್ಟು ಇಲ್ಲ ಇವಳು.
ನಮ್ಮ ಲಿಪಿನೂ ಹೀಗೆ ಇದ್ಲು, ಚಿಕ್ಕದ್ರಲ್ಲಿ ತುಂಬ ಸಣ್ಣ ಇದ್ಲು ಆಯಿತಾ. ನನಗೆ ಗುಂಡುಗಿರಬೇಕು ಅಂತ ಆಸೆ ಇತ್ತು. ತಿಯಾ ನೀನಾದರೂ ಗುಂಡುಕಾಗ್ತೀಯ ತಿಯಾ ಅಂತ ಇದೆ, ಬಟ್ ಅದು ಹೆರಿಡಿಟಿ ಅಂತ ಅನಿಸುತ್ತೆ. ಸೊ ಹೆಲ್ದಿಯಾಗಿದ್ದಾಳೆ ಅಂತ ಹೇಳಿ ಅವಳಿಗೆ 2 ವ್ಯಾಕ್ಸಿನ್ ಇತ್ತು, ಫ್ಲೂ ವ್ಯಾಕ್ಸಿನ್ನು ಮತ್ತು ನಾರ್ಮಲ್ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಸ್ವಲ್ಪ ಮೂವನ್ ಹಣ್ಣೆಲ್ಲ ತೊಗೊಂಡು ಮನೆಗೆ ಬಂದರು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಈವ್ನಿಂಗು ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದರು, ಕೃತಿ ಮತ್ತು ಸಹನ. ಏನು ಮಾಡೋದು ಅಂತ ಹೇಳಿಬಿಟ್ಟು ವಾಟರ್ ಮೆಲನ್ ಜ್ಯೂಸನ್ನ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಮಾಡೋ ಮೆಥಡಿಗೂ ಕೃತಿ ಒಂದು ಒಳ್ಳೆ ಮೆಥಡ್ ಹೇಳಿಕೊಟ್ರು. ಸರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಇವಾಗ ಟ್ರೈ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಮಾಡಿದೆ. ಆ್ಯಂಡ್ ಪಾಪುಗೆ 6 ಮಂತ್ ಫೋಟೋಶೂಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ, ಗ್ಯಾಪ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಸಹನ ಎಲ್ಲ ಇದ್ರಲ್ವ, ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶೂಟ್ ಮಾಡಿಕೊಂಡೆ. ತುಂಬ ದಿನದಿಂದ ಆ್ಯಕ್ಸಸರೀಸ್ನ ತರಿಸಿ ಶೂಟೇ ಮಾಡಿರಲಿಲ್ಲ. ಎಲ್ಲರೂ ಕೇಳ್ತಾಯಿದ್ರು ಪಾಪುಗೆ ಎಷ್ಟು ಮಂತ್ ಆಯಿತು, ಯಾಕೆ ವೀಡಿಯೋ ಶೂಟೇ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು. ಅದು ಏನೋ ಒಂದೊಂದು ಸತಿ ಒಂದೊಂದು ಕಂಟಿನ್ಯೂಸ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಅದೇ ಕಂಟಿನ್ಯೂ ಮಾಡಬೇಕಲ್ಲ ಅಂತ ಹೇಳಿ ಬೇರೆ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಹಾಕಿರೋ ಟೈಮಲ್ಲಿ ಎಲ್ಲ ವೀಡಿಯೋಸು ಹಾಗೆ ಬರ್ತಿರುತ್ತಾ, ಫೋಟೋಶೂಟ್ದೇ ಬರ್ತಿರುತ್ತೆ. ಸರಿ ಈ ಸತಿ ಡಿಫ್ರೆಂಟಾಗಿ ಕಂಟೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಫುಡ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫುಡ್ ಸೀರೀಸ್ನ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಸ್ವಲ್ಪ ಅದೇ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಫೋಟೋಶೂಟ್ ಮಾಡೋಣ ಅಂತ. ನನಗೇನಂತ ಅಂದರೆ ಎಲ್ಲ ಕ್ರಿಯೇಟರ್ಸು ಥರನೂ ನಾನು ಏನಾದರೂ ಯೂನಿಕ್ಕಾಗಿ ಡಿಫ್ರೆಂಟಾಗಿ ಕೆಲವೊಂದು ಕಂಟೆಂಟ್ನ ಕೊಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆಯಿತಾ, ಡಿಫ್ರೆಂಟಾಗಿ ಕೊಡಲಿಕ್ಕೆ. ಮತ್ತು ಇನ್ಸ್ಟಾ ಮತ್ತು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾವು ತುಂಬ ಜನ ಇನ್ಫ್ಲುಯೆನ್ಸರ್ಸ್ನ ನೋಡ್ತೀವಿ. ಅವ್ರನ್ನ ನೋಡಿ ಇನ್ಫ್ಲುಯೆನ್ಸ್ ಆಗಿ ಮಾಡುವಂತಹ ವೀಡಿಯೋಸೇ ಬೇರೆ. ಬಟ್ ಒಬ್ರನ್ನ ಕಾಪಿ ಮಾಡಿ ಡಿಟ್ಟೋ ಮಾತಾಡಿ ಡಿಟ್ಟೋ ಕಂಟೆಂಟ್ ಕೊಡುವಂತಹ ವೀಡಿಯೋಸೇ ಬೇರೆ ಅಲ್ವಾ. ಹಾಗಾಗಿ ನನಗೆ ಅನಿಸ್ತಾ ಇರುತ್ತೆ, ನಾನು ಯಾರನ್ನೂ ಕಾಪಿ ಮಾಡಬಾರ್ದು, ಇನ್ಫ್ಲುಯೆನ್ಸ್ ಆಗಿ ಕೆಲವೊಂದನ್ನು ಮಾಡೋದು ಓಕೆ ಅಂತ ಹೇಳಿಬಿಟ್ಟು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಹಂಗಂತ ಬೇರೆ ಕ್ರಿಯೇಟರ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಲ್ಲರೂ ಸೇರಿಕೊಂಡು ಈ ಥರ ಎಲ್ಲ ಬಲೂನ್ ಎಲ್ಲ ಬ್ಲೋ ಮಾಡಿಕೊಂಡು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಕ್ಕಳಿದ್ರು, ಬಟ್ ನನ್ನ ಮಗಳು ಲಿಪಿ ಅಕ್ಕನ ಮನೆಗೆ ಹೋಗಿದ್ಲು ರಜಕ್ಕೆ ಅಂತ ಹೇಳಿಬಿಟ್ಟು. ಅವಳಿರ್ಲಿಲ್ವಲ್ಲ, ಅದೊಂದು ಬೇಜಾರಾಯಿತು. ಇದೆಲ್ಲ ಆಕ್ಸೆಸರೀಸು ಸಹನ ತೊಗೊಂಡು ಬಂದಿದ್ರು, ಅಂದರೆ ತುಂಬ ದಿನದಿಂದನೇ ತಂದು ಇಟ್ಟಿದ್ವಿ. ಬಟ್ ಇವತ್ತು ಫೋಟೋಶೂಟ್ ಮಾಡೋಕ್ಕೆ ಒಂದು ಟೈಮ್ ಬಂತು. ಪಾಪುಗೂ ಚೆನ್ನಾಗಿ ನಿದ್ದೆ ಮಾಡಿ ಎಬ್ರಿಸಿದ್ದೆ. ಹಂಗೆ ಕೃತಿ ಹತ್ರ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಲೈಕ್ ಏನಂದರೆ ಇದನ್ನು ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆಫ್ ಬರ್ಡೇದು ಆ ಟೈಮಲ್ಲಿ ಸ್ವಲ್ಪ ಅಪ್ಪಂಗೆ ಹುಷಾರಿರಲಿಲ್ಲ, ಮತ್ತು ನಾನು ಸ್ವಲ್ಪ ಅದು ಇದು ಕೆಲಸ ಅಂತೇಳಿ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನಾನು ಅಂದ್ಕೊಂಡಿಷ್ಟು ಚೆನ್ನಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಪ್ರತಿ ತಿಂಗಳು ವೀಡಿಯೋ ಶೂಟ್ ಮಾಡಿದ್ದೀನಲ್ವ, ಯಾಕೆ ಮಿಸ್ ಮಾಡಬೇಕು? ನಮ್ದು ಏನೇ 1000 ಕೆಲಸ ಇರಲಿ, 1000 ಪ್ರಾಬ್ಲಮ್ಸ್ ಇರಲಿ, ನಮ್ಮ ಲೈಫಲ್ಲಿ ಮಕ್ಕಳಿಗೆ ಕೊಡುವಂತಹ ಒಂದು ಮೆಮೊರೀಸ್ನ ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹಾರ್ಡ್ ವರ್ಕ್ ಆಗಿರ್ಬೋದು, ಡೆಡಿಕೇಟೆಡ್ ಆಗಿರ್ಬೋದು, ಕಷ್ಟಪಟ್ಟು ಒಂದು ಸೆಟಪ್ನ ಮಾಡಿದೆ. ಕೊನೆಗೆ ಅವಳು ಕೆಳಗೆ ಕೂರಲ್ಲ, ಬಿಕಾಸ್ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಒಂದೊಂದು ಮಗು ಒಂದೊಂದು ಥರ ಯುನಿಕ್ಕಾಗಿ ಬೆಳೀತವೆ. ನಮ್ಮ ಮಗುನ ಬೇರೆ ಮಕ್ಕಳ ಬೆಳವಣಿಗೆಗಾಗಿರ್ಬೋದು, ಬೇರೆ ಮಕ್ಕಳು ಆ್ಯಕ್ಟಿವಿಟೀಸಿಗಾಗಿರ್ಬೋದು, ಬೇರೆ ಮಕ್ಕಳು ಇರುವಂತಹ ವೆಯ್ಟಿಗಾಗಿರ್ಬೋದು ಕಂಪೇರ್ ಮಾಡಬಾರ್ದು. ಆ್ಯಂಡ್ ನಾನು ಕೂಡ ಯಾವತ್ತೂ ಕಂಪೇರ್ ಮಾಡಲ್ಲ. ಸೊ ಇವಳು ಇನ್ನೂ ಕೂರಲ್ಲ. ಹಾಗಾಗಿ ಏನು ಮಾಡಿದೆ, ನಾನು ಆ ಚೇರ್ನ ಹಾಕ್ಬಿಟ್ಟು ಕೂರಿಸೋಣ, ಇಲ್ಲ ಅಂತ ಅಂದರೆ ಫೋಟೋ ವೀಡಿಯೋ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಕೂರಿಸ್ದೆ. ಆ್ಯಂಡ್ ನನ್ನ ಫ್ರೆಂಡ್ ಹತ್ರನೇ ಕೇಕ್ನ ಮಾಡಿಸ್ಕೊಂಡಿದ್ದೆ. ಅವ್ರದ್ದು ಪೇಜ್ನ ನಾನು ಮೆನ್ಷನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ತುಂಬ ಟೇಸ್ಟಿಯಾಗಿ ಕೇಕ್ನ ಮಾಡಿಕೊಟ್ಟಿದ್ರು. ಕೇಕ್ ಎಲ್ಲ ತಿಂದು ಎಂಜಾಯ್ ಮಾಡಿ ಪಾಪಗೊಂದಷ್ಟು ಫೋಟೋಶೂಟ್ ಮಾಡಿದ್ವಿ. ಅವಳೇನಂತ ಅಂದರೆ ಹಿಂಗೆ ಬುರ್ರ ಅಂತ ಬಸ್ ಬಿಡೋದಾಯ್ತಾ, ಬಸ್ ಬಿಟ್ಟರೆ ಪೂರ್ತಿ ಎಂಜಲ್ ಏನಿರುತ್ತೆ ಅದೆಲ್ಲ ಬಾಯಿ ತುಂಬ ಆಗೋದು. ತಿಯಾ ಪ್ಲೀಸ್ ಬಸ್ ಬಿಡಬೇಡ ಅಂತ ಹೇಳ್ತಿರ್ತೀನಿ. ಮತ್ತು ಹಿಂಗೆ ಕೈ ಹಿಂಗೆ ಅಂದು ಆಟ ಆಡೋದು, ಅದಂತೂ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಫೋಟೋ ವೀಡಿಯೋನ ಶೂಟ್ ಮಾಡ್ಕೊಂಡ್ವಿ. ಏನಿಲ್ಲ, ಮನೇಲಿ ಏನು ಸಿಂಪಲ್ ಥಿಂಗ್ಸ್ ಇರುತ್ತೆ ಆ ಥಿಂಗ್ಸ್ನ ಯೂಸ್ ಮಾಡಿಬಿಟ್ಟು ಫೋಟೋಸ್ ತೆಗೆದ್ರೆ ಆಯಿತು. ಇದೇ ಥರ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತ ನಾನು ಯಾವತ್ತೂ ಹುಡುಕಲ್ಲ. ತುಂಬ ಕಮ್ಮಿ ಹುಡುಕ್ತೀನಿ, ಹುಡ್ಕೋದು ಇಲ್ಲ ಅಂತಲೂ ಹೇಳಲ್ಲ. ಕೆಲವೊಂದು ಸತಿ ಮನೇಲಿರೋದನ್ನೇ ಅಡ್ಜಸ್ಟ್ ಮಾಡಿ ತೆಗಿತೀನಿ. ಲಾಸ್ಟ್ ಟೈಮೆಲ್ಲ ಮನೇಲಿರೋದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ತುಂಬ ಮಾಡಿದ್ದೆ ನೋಡಿ, ಅದನ್ನು ತುಂಬ ಜನ ಇಷ್ಟಪಟ್ರಿ. ಹೋಳಿದಾಗಿರ್ಬೋದು, ಪಾಪುಗೆ ರಾಮನವಮಿ ಟೈಮಲ್ಲಿ ಮಾಡಿರೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬ ಇಷ್ಟಪಟ್ಟರು. ಆ್ಯಂಡ್ ಈ ಫ್ರಾಕು ಪಾಪಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಕಿರಿಕಿರಿನೂ ಮಾಡಲಿಲ್ಲ, ಸಾಫ್ಟಾಗಿರೋದ್ರಿಂದ ತುಂಬ ಚೆಂದ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾವು ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಕೆಲವೊಂದು ಸತಿ ಹೇಳ್ತಾರಲ್ಲ, ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು, ಹಾಗಾಗಿ ನಮ್ಮ ಬಾಂಡಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಹಾಗೆಯೇ ಕೃತಿ ನನಗೊಂದು ಗಿಫ್ಟ್ ತೊಗೊಂಡು ಬಂದಿದ್ದರು, ಅದನ್ನು ಕೂಡ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು. ಅದನ್ನು ಒಂದು ವೀಡಿಯೋದಲ್ಲಿ ತೋರಿಸೋಣ ಅಂತ
ಹೇಳ್ಬಿಟ್ಟು ಹಾಗೆ ಒಂದು ಗ್ಲಿಮ್ಸ್ನ ತೆಗ್ದೆ. ಅದಾದಮೇಲೆ ಅವರಿಗೂ ಕೂಡ ಒಂದು ಕುಂಕುಮನ ಕೊಟ್ಟೆ. ಸೊ ಅವರು ಹೊರಟ್ರು, ಈವ್ನಿಂಗ್ ಆಗಿತ್ತು ಅಂತ ಹೇಳಿಬಿಟ್ಟು. ಹೀಗೆ ಒಂದೊಂದು ದಿನ ಒಂದೊಂದು ಸ್ವಲ್ಪ ಗ್ಲಿಮ್ಸ್ನ ತಗೊಂಡು ವೀಡಿಯೋಸ್ನ ಶೂಟ್ ಮಾಡಿಕೊಂಡು ಶೇರ್ ಮಾಡ್ತೀನಿ. ಬಟ್ ಪಾಪು ಚಿಕ್ಕವಳಿರೋದ್ರಿಂದ ನಾನು ಶಾರ್ಟ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ವೀಡಿಯೋಸ್ನ. ಬಟ್ ಲೆಂತಿ ವೀಡಿಯೋ ಹಾಕಿ ಅಂತ ತುಂಬ ಜನ ಕೇಳ್ತಿರ್ತೀರ ಅಲ್ವಾ, ಹಾಗಾಗಿ ಯಾವಾಗ ತಗೊಂಡಿರ್ತೀನಿ ಅದೆಲ್ಲ ಮಿಕ್ಸ್ ಮಾಡಿ ನಾನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ, ನಾವು ಆ್ಯಕ್ಚುಲಿ ಎಲ್ಲೂ ಹೋಗಿರಲಿಲ್ಲ, ತುಂಬ ದಿನ ಆಗಿತ್ತು. ಆ್ಯನಿವರ್ಸರಿಗೆ ಹೋದ್ಮೇಲೆ ಲಿಪಿನ್ ಕರ್ಕೊಂಡು ಒಂದು ಟ್ರಿಪ್ ಹೋಗೋಣ ಅಂತ ನಾನು ಸಹನಾ ಫ್ಯಾಮಿಲಿ ಪ್ಲ್ಯಾನ್ ಮಾಡಿದ್ವಿ. ನನ್ನ ಹೇರ್ಸು ತುಂಬ ಲಾಂಗ್ ಆಗಿತ್ತು ಆಯಿತಾ. ಆ್ಯಕ್ಚುಲಿ ನಂಗೆ ಅಷ್ಟು ಲಾಂಗ್ ಹೇರ್ಸ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸ್ತಿತ್ತು ಈ ಸಮ್ಮರಲ್ಲಿ. ಮತ್ತು ಹೇರ್ ಫಾಲ್ ಏನು ಆಗಿರಲಿಲ್ಲ, ಮತ್ತು ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ. ಬಟ್ ನಂದೇನಂತ ಅಂದರೆ ಹೇರ್ಸು ಮೊದಲಿಂದನೂ ತುಂಬ ತಿಕ್ ಅನ್ನಂಗೂ ಇಲ್ಲ, ತಿನ್ ಅನ್ನಂಗೂ ಇಲ್ಲ, ಒಂದು ಆ್ಯಾವ್ರೇಜಾಗಿ ಮೇಂಟೈನ್ ಆಗಿದೆ. ಸರಿ ಸ್ವಲ್ಪ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹೇರ್ನ ಕಟ್ ಮಾಡಿಸ್ಕೊಂಡು ಒಂದು ಶೇಪ್ನ ಕೊಡಿಸ್ಕೊಂಡೆ. ಇವಾಗ ಎಲ್ಲರೂ ಹೊರಟಾಗ ಯಾವ ಹೇರ್ ಸ್ಟೈಲ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಸುಮ್ಮನೆ ಹಾಗೆ ಉದ್ದಕ್ಕೆ ಬಿಟ್ಕೊಬೇಕು. ಮತ್ತು ಉದ್ದ ಹೇರ್ಸ್ ಇದ್ದಷ್ಟು ಪಾಪು ಬೇರೆ ಚಿಕ್ಕವಳಲ್ವ, ಕೈ ಹಾಕೋದು ಈ ಥರ ಎಳೆಯೋದು ಎಲ್ಲ ಮಾಡ್ತಾಳೆ. ಆ್ಯಂಡ್ ನೀವು ನಂಬ್ತೀರಾ, ಆ ಲಿಪಿಗೆ ಹುಟ್ಟಿದಾಗಿಂದ 1 ಸತಿ 2 ಸತಿ ಮುಡಿ ಕೊಟ್ಟಿದ್ದು ಬಿಟ್ಟರೆ ಅದಾದಮೇಲೆ ಅವಳಿಗೆ ನಾನೇ ಹೇರ್ ಕಟ್ ಮಾಡಿರೋದಾಯ್ತಾ. ಪ್ರತಿ ಸತಿನೂ ಅಮ್ಮ ನಂಗೆ ಪಾರ್ಲರಲ್ಲಿ ಮಾಡಿಸಿ ಅಂತ ಇದ್ಲು. ಬೇಡ ಲಿಪಿ ವೇಸ್ಟ್ ಅಲ್ವಾ, ಈ ಸತಿನೂ ನಾನೇ ಹೇರ್ ಕಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಹತ್ಬಿಟ್ಲು ಅಂತ ಹೇಳಿ ಪಾಪ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಚಿಕ್ಕದಾಗಿ ಹೇರ್ ಕಟ್ ಮಾಡಿಸಿದೆ. ಬಟ್ ಹಾಸನಲ್ಲಿ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟರು, ಮತ್ತು ತುಂಬ ಇಷ್ಟ ಆಯಿತು ನನಗೆ ರಾಯಲ್ ಸಲೂನಲ್ಲಿ. ಮತ್ತು ಹೇರ್ ಕಟ್ ಆಗಿರ್ಬೋದು, ಕ್ಲೀನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಲೈಕ್ ಏನಂದರೆ ತಿಯಾ ತುಂಬ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ಯಾಕೆ ಅಂತ ಗೊತ್ತಿಲ್ಲ. ಅಮ್ಮ ಇರಲಿಲ್ಲ ಅಂತ ಹೇಳಿಬಿಟ್ಟು ಆಂಟಿ ಜೊತೆ ಕರ್ಕೊಂಡು ಬಂದಿದ್ದೆ. ಆಂಟಿ ಹತ್ರ ಇದ್ಲು, ಮಲಗಿದ್ಲು, ಸಡನ್ನಾಗಿ ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕೆ ಇಷ್ಟೊಂದು ಅಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡ್ರು ಸುಮ್ಮನೆ ಆಗ್ತಿರ್ಲಿಲ್ಲ. ಬಟ್ ಪಾರ್ಲರಲ್ಲಿ ತುಂಬ ಕೋಪ್ರೇಟ್ ಮಾಡಿದ್ರು. ಅಂದರೆ ಒಳಗಡೆ ಎಲ್ಲ ಅಲೋ ಮಾಡಲ್ಲ ಅಲ್ವಾ, ಬಟ್ ಆದರೂ ನಮ್ಮನ್ನು ಅಲೋ ಮಾಡಿದ್ರು. ಮತ್ತು ಆಂಟಿ ಹತ್ರನೂ ಇರ್ತಾಯಿಲ್ಲ, ಸಹನ ಎತ್ಕೊಂಡಿರ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೊನೆಗೆ ಅವಳನ್ನು ಹಿಂಗೆ ಹೊಟ್ಟೆ ಮೇಲೆ ಮಲಗಿಸ್ಕೊಂಡು ಬಾಯಲ್ಲಿ ಟಕ್ ಟಕ್ ಅಂತ ಸೌಂಡ್ ಮಾಡ್ಕೊಂಡು ಹಾಗೆ ಹೇರ್ ವಾಶ್ನ ಮಾಡಿಸ್ಕೊಂಡು ಹೇರ್ ಸೆಟ್ಟಿಂಗ್ಸ್ನ ಮಾಡಿಸ್ಕೊಂಡೆ. ಕೆಲವ್ರು ಕೇಳ್ಬೋದು, ಮಗುನ ಎತ್ಕೊಂಡಿದ್ದೆಲ್ಲ ಬೇಕಾ ಅಂತ ಕಮೆಂಟ್ ಹಾಕೋರು ನೆಗೆಟಿವ್ ಮೈಂಡ್ಸೆಟ್ಟಿಂದ ಹಾಕ್ತಾರೆ. ಖಂಡಿತವಾಗ್ಲೂ ಬೇಕು, ಯಾಕೆ ಬೇಡ. ನಮಗೂ ನಮ್ಮದೇ ಆದಂತಹ ಲೈಫ್ ಸ್ಟೈಲ್ ಇರುತ್ತೆ, ಸೆಲ್ಫ್ ಕೇರ್ ಇಂಪಾರ್ಟೆಂಟು, ಮಕ್ಕಳು ಕೂಡ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಖಂಡಿತವಾಗ್ಲೂ ಬೇಕು ಅಂತ ನನ್ನ ಒಪಿನಿಯನ್ನು. ಹಾಗಾಗಿ ಪಾಪುನ ಇಟ್ಕೊಂಡು ಆರಾಮಾಗಿ ಹೇರ್ ವಾಶ್ನ ಮಾಡಿಸ್ಕೊಂಡು ಹೇರ್ ಕಟ್ನ ಮಾಡಿಸ್ಕೊಂಡೆ. ಆಲ್ಮೋಸ್ಟ್ ತುಂಬ ದಿನವೇ ಆಗಿತ್ತು ತುಂಬ ಲಾಂಗ್ ಹೇರ್ಸ್. ಆ್ಯಕ್ಚುಲಿ ನನಗೆ ಅನಿಸುತ್ತೆ ನಂಗೆ ಲಾಂಗ್ ಹೇರ್ಸ್ ಅಷ್ಟೊಂದು ಸೂಟ್ ಆಗೋಲ್ಲ, ಶಾರ್ಟ್ ಹೇರ್ಸೇ ಸೂಟ್ ಆಗುತ್ತೆ ಅಂತ. ಬಿಕಾಸ್ ನಾನು ಫಸ್ಟಿಂದನೂ ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಂದಿರೋದ್ರಿಂದ. ಬಟ್ ಕೆಲವರು ಇಲ್ಲ, ನಿಮಗೆ ಲಾಂಗ್ ಹೇರ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಹೇಗೆ ಅನಿಸ್ತಾ ಇದೆ, ಹೇಗಿದೆ ಹೇರ್ ಕಟ್ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ ಆಯಿತಾ. ಪಾಪುಗೆ ಮಿರರ್ನ ತೋರಿಸ್ಬಾರ್ದು ಅಂತಾರೆ, ಬಟ್ ನಾನು ತುಂಬ ಚಿಕ್ಕದ್ರಿಂದನೂ ಅವಳಿಗೆ ಮಿರರ್ನ ತೋರಿಸಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಅವಳಿಗೆ ಮಿರರ್ನ ನೋಡಿದ್ರೆ ಏನು ಭಯ ಅಂತ ಅನಿಸಲ್ಲ, ಚೆನ್ನಾಗಿ ನಗಾಡ್ತಾಳೆ, ಎಂಜಾಯ್ ಮಾಡ್ತಾಳೆ. ನೋಡಿ ಬಾಯಲ್ಲೇ ಹಿಂಗೆ ಸೌಂಡ್ ಮಾಡಿಕೊಂಡು ಆಟ ಆಡಿಸ್ತಿದ್ದೀನಿ, ಕುಯ್ ಅಂತಾಳೆ, ಮತ್ತೆ ಸುಮ್ಮನೆ ಆಗ್ತಾಳೆ. ಬಟ್ ಸ್ಟಾಫ್ಸ್ ಎಲ್ಲ ತುಂಬ ಕೋಪ್ರೇಟಿವ್ ಆಗಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಹೇರ್ ಕಟ್ ಕೂಡ ಆಯಿತು ನಂದು. ಮತ್ತು ನೆಕ್ಸ್ಟು ಮಂಗಳೂರಿಗೆ ಹೋಗಿದ್ವಿ ಅಲ್ವಾ, ಆ ಒಂದು ವೀಡಿಯೋಸ್ ಎಲ್ಲ ನೀಟಾಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಶಾರ್ಟ್ಸ್ ಹಾಕಿದಾಗ ತುಂಬ ಜನ ಅದ್ರದ್ದು ಲೆಂತಿ ವೀಡಿಯೋಸ್ ಹಾಕಿ ಮತ್ತು ಕೆಲವೊಂದು ಡೀಟೇಲ್ಸ್ ಎಲ್ಲ ಕೇಳಿದ್ದೀರಾ. ಅದನ್ನು ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಹಾಗೆ ಅವರು ಒಂದು ಸಲೂನ್ ಬಗ್ಗೆ ಒಂದು ಒಳ್ಳೆ ರಿವ್ಯೂನ ಕೊಟ್ಟೆ, ಯಾಕೆ ಅಂತಂದರೆ ಇಷ್ಟ ಆಯಿತು, ಯಾರಿಗಾದರೂ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು.